ನಾರಾಯಣ ರಮಾರಮಣ ಮಧುಸೂದನ ಮನಮೋಹನ ಕರುಣಾಘನ ರೇ ನಾರಾಯಣ ರಮಾರಮಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ. ಶ್ರೀವೆಂಕಟಲಸಚ್ಚೈಲವಾಸೀ ದಾಸೀಕೃತಾಮರಃ ಛಾಯಯಾ ಪಾತು ಮಾಂ ನಿತ್ಯಂ ಶ್ರೀನಿವಾಸಸುರದ್ರುಮಃ. ಹರಿ ಓಂ. ಜ್ಞಾನಗಮ್ಯ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ, ಶ್ರೀನಿವಾಸ ಅಂತಂದರೆ ಅದೊಂದು ಸಡಗರದ ದೈವ. ಸರ್ವೋತ್ತಮನಾದ ಶ್ರೀನಿವಾಸ ಅಂದರೆ ಇವತ್ತಿಗೂ ಕೂಡ ಅದು 100 ಬಾರಿ ಹೋಗಿ ತಿರುಪತಿಯ ತಿಮ್ಮಪ್ಪನ ದರ್ಶನ ಮಾಡಿದ್ರೂ 101ನೇ ಬಾರಿ ಹೋಗಬೇಕಾದ್ರೆ ಅದು ಏನೋ ಒಂದು ಸಡಗರ, ಸಂಭ್ರಮ, ಕುತೂಹಲ ಪ್ರತಿಯೊಬ್ಬ ಭಾವುಕನಲ್ಲಿ ಮನೆ ಮಾಡಿರುತ್ತೆ. ಹೋದಾಗಲೊಮ್ಮೆ ಹೊಸ ಹೊಸದಾಗಿ ಶ್ರೀನಿವಾಸ ಕಾಣ್ತಾನೆ. ಪಶ್ಯಂತಿ, ಬರೀ ನಾವಷ್ಟೇ ಅಲ್ಲ, ಸಾಕ್ಷಾತ್ ಲಕ್ಷ್ಮೀದೇವಿಗೆ ಪರಮಾತ್ಮ ಹೊಸ ಹೊಸದಾಗಿ ಕಾಣಿಸ್ತಾನಂತೆ. ಪಶ್ಯಂತಿ ಸಂತತಂಸ ಅಂತ ಹೇಳ್ತಾರೆ. ಅಂಥ ಸಡಗರದ ದೈವ, ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರನ್ನು ಲೆಕ್ಕಿಸನು, ಲೋಕದೊಳೊಬ್ಬನೇ ತಾ ಬಾಧ್ಯ ಬಾಧಕ ನಾಹ ನಿರ್ಭೀತ ಅಂತಾರೆ ದಾಸರು. ಹೆದ್ದೈವ, ಹಿರಿದಾದ ಸರ್ವೋತ್ತಮ ದೈವ ಅದು. ಅಂಥ ಶ್ರೀನಿವಾಸನ ಮೇಲೆ ಕೀರ್ತಿಸದ, ಶ್ರೀನಿವಾಸನನ್ನು ಕುರಿತು ಹಾಡದ ಹರಿದಾಸರೇ ಇಲ್ಲ ಅಂತ ಹೇಳ್ಬೋದು. ಅಂಥ ದಾಸಶ್ರೇಷ್ಠರ ಪಂಥದಲ್ಲಿ ಬರುವವರೇ ಮಹಾನುಭಾವರಾದ ಪ್ರಸನ್ನ ವೆಂಕಟದಾಸರಾಯರು. ಬಾಗಲಕೋಟೆಯ ಪ್ರಾಂತ್ಯದ ಮಹಾ ಭಗವದ್ ಅಪರೋಕ್ಷಿಗಳು. ಅವರಂತೂ ಪರಮಾತ್ಮನ ಮೇಲೆ ಮಾಡಿದ ಕೀರ್ತನೆಗಳನ್ನು ನೋಡ್ತಾ ಹೋದರೆ ಎಲ್ಲೆಲ್ಲೋ, ಬರೀ ಇಲ್ಲಷ್ಟೇ ಅಲ್ಲ, ಭಾರತದ ಬಹುತೇಕ ಎಷ್ಟೋ ಭಾಗಗಳಿಗೆ, ದೂರ ದೂರ ಪ್ರಾಂತ್ಯಗಳಿಗೂ ಕೂಡ ಸಂಚಾರ ಮಾಡಿದವರು ಪ್ರಸನ್ನ ವೆಂಕಟದಾಸರು. ವಿಜಯರಾಯರ ಕಾಲಘಟ್ಟದಲ್ಲಿದ್ದ ಮಹಾ ಅನುಭಾವಿಗಳವರು. ಅವರು ದೇವರ ಮೇಲೆ ಅನೇಕ ಕೃತಿಗಳನ್ನು, 100 ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇತ್ತೀಚೆಗೆ ಅದರ ಪ್ರಕಟಣೆಯ ಕಾರ್ಯವೂ ಕೂಡ ನಡೀತಾ ಇದೆ. ಪ್ರಸನ್ನ ವೆಂಕಟರಾಯರ ಕೃತಿಗಳ, ಸಮಗ್ರ ಕೃತಿಗಳ ಮೇಲೆ ಬೆಳಕು ಚೆಲ್ಲಬೇಕು ಅಂತ ಬಹಳ ಕ್ಷೇತ್ರದಲ್ಲಿ ಕೃಷಿಯನ್ನು ಮಾಡಿರ್ತಕ್ಕಂಥವರು ಪ್ರಸನ್ನ ವೆಂಕಟರಾಯರ ಸಾಹಿತ್ಯ ನಮಗೆ ಇವತ್ತು ಸಿಗ್ತಾ ಇದೆ. ಅಂಥ ದಾಸರಾಯರ ಕೃತಿಗಳಲ್ಲಿ ತಿರುಪತಿಯ ತಿಮ್ಮಪ್ಪನ ಮೇಲೆ ಮಾಡಿದ ಬಹುಪ್ರಸಿದ್ಧವಾದ ಕೃತಿ ಅಂದರೆ ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ ಅನ್ನುವ ಒಂದು ಅತ್ಯದ್ಭುತವಾದ ಪದ್ಯ. ಈ ಕೃತಿಯ ಒಂದಿಷ್ಟು ಅನುಸಂಧಾನವನ್ನು ಇಂದು ನಾವು ಮಾಡೋಣ. ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ, ನಿನ್ನುಡಿಯೇ ಜಿತಲ್ಲೋ ಶ್ರೀನಿವಾಸ, ಎನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ. ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ. ಬಡಿಯೋ ಬೆನ್ನಲಿ ಶ್ರೀನಿವಾಸ, ಎನ್ನೊಡಲ ಹೊಯ್ಯದಿರೋ ಶ್ರೀನಿವಾಸ. ನಾ ಬಡವ ಕಾಣೆಲೋ ಶ್ರೀನಿವಾಸ, ನಿನ್ನೊಡಲ ಹೊಕ್ಕೆನೋ ಶ್ರೀನಿವಾಸ. ಪಂಜು ಪಿಡಿವೆನೋ ಶ್ರೀನಿವಾಸ, ನಿನ್ಯಂಜಲ ಬಳಿ ದುಂಬೆ ಶ್ರೀನಿವಾಸ. ನಾ ಸಂಜೆ ಉದಯಕ್ಕೆ ಶ್ರೀನಿವಾಸ, ಕಾಳಂಜಿಯ ಪಿಡಿವೆ ಶ್ರೀನಿವಾಸ. ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ. ದಾಸರು ಕೇಳ್ತಾರೆ, ಎಂಥದ್ದೇ ಪರಿಸ್ಥಿತಿ ಬರಲಿ ನಿನ್ನನ್ನು ಮಾತ್ರ ಬಿಡೋದಿಲ್ಲ ಸ್ವಾಮಿ ಶ್ರೀನಿವಾಸ, ಯಾವ ಸಂದರ್ಭದಲ್ಲೂ ನಿನ್ನನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ, ನಿನ್ನ ಪಾದಕಮಲಗಳನ್ನು ಯಾವತ್ತಿಗೂ ಕೂಡ ನಾನು ಬಿಡೋದಿಲ್ಲ ಅಂತ. ಮತ್ತು ಈ ಕೃತಿಯಲ್ಲಿ ಶ್ರೀನಿವಾಸನ ನಾಮಸ್ಮರಣೆಯನ್ನು 40 ಬಾರಿ ಮಾಡ್ತಾರೆ ದಾಸರಾಯರು. 40 ಬಾರಿ ಶ್ರೀನಿವಾಸ 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 ಅಂತ ಹರಿನಾಮದ ಸಂಕೀರ್ತನೆಯನ್ನು ಮಾಡ್ತಾರೆ. ಇದು ಒಂದು ಸಂದೇಶವನ್ನು ಕೊಡುತ್ತೆ ಅಂತ, ಒಂದು
ಸಂಖ್ಯೆ ಹಿನ್ನೆಲೆಯಲ್ಲಿ ನೋಡಿದ್ರೆ ಒಂದು ಅಪೂರ್ವವಾದ ಒಂದು ಸಂದೇಶ. ಮೊದಲು 3 ತ್ರಿಗುಣಗಳು, ಸತ್ವ ರಜಸ್ಸು ತಮೋಗುಣಗಳಿಂದ ಬದ್ಧನಾದ ಜೀವ. ಅದರ ನಂತರ 24 ತತ್ವಗಳಿಂದ ಕೂಡಿ ಹುಟ್ಟುತ್ತಾನೆ. ಅಂದರೆ ಈ ದೇಹ ಬರುತ್ತೆ ಅವನಿಗೆ. ದೇಹ ಬಂದಾದಮೇಲೆ ಬೆಳೀತಾ 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 ಬಂದಾಗ ಕಾಮಕ್ರೋಧಾದಿ 6 ಷಡ್ವರ್ಗಗಳು, ಅರಿಷಡ್ವರ್ಗಗಳು ಬಂದು ಅವನನ್ನು ಮುತ್ತುತ್ತವೆ. ಮುತ್ತಿದಾಗ ಅವುಗಳ ಪ್ರಭಾವದಿಂದ 5 ಪಂಚಮಹಾಪಾತಕಗಳನ್ನು ಮಾಡ್ತಾನೆ. ಅವಿದ್ಯಾ, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅಂತ ಪಂಚ ಪಾತಕಗಳಿಗೆ ಬೀಳೋ ಥರ ಅಂಥ ಕೆಲಸ ಮಾಡ್ತಾನೆ ಜೀವ, ಸಾಧನೆ ಮಾಡ್ಕೊಳ್ಳೋದನ್ನು ಬಿಟ್ಟು. ಕೊನೆಗೆ ಇಷ್ಟರ ಜೊತೆಗೆ ಬಂದಾದಮೇಲೆ ಇಷ್ಟೆಲ್ಲ ಕರ್ಮಗಳನ್ನು ಮಾಡಿದ್ದಕ್ಕೆ ಸಾವು ಮತ್ತೆ ಹುಟ್ಟು. ಅಂದರೆ ಕಾಲಚಕ್ರದಲ್ಲಿ ಬರೋದು, ಸುತ್ತೋದು, ಒಂದಿಷ್ಟು ಕರ್ಮ ಮಾಡೋದು, ಮತ್ತೆ ಹೋಗೋದು, ಮತ್ತೆ ಬರೋದು. ಬರೀ ಇದೇ ಚಕ್ರಕಾಪತ್ತಿ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ, ಸುತ್ತಾ ಇರೋದು. ತ್ರಿದಿವ ನಿರಯ ಭೂ ಗೋಚರಾನ್ ನಿತ್ಯಬದ್ಧಾನ್ ಅಂತ ಹೇಳಿ ಹೀಗೇ ತಿರುಗಾಡ್ತಾ ಇರ್ತಾರೆ. ಅಂಥವರನ್ನು ಉದ್ಧಾರ ಮಾಡಬೇಕು. ಈ ಎಲ್ಲ ಏನು ಸಂಖ್ಯೆ ಹಿನ್ನೆಲೆ ತ್ರಿಗುಣಗಳು, 24 ತತ್ವಗಳು, ಅರಿಷಡ್ವರ್ಗಗಳು, ಪಂಚಮಹಾಪಾತಕಗಳು, ಹುಟ್ಟು ಸಾವು 2 ಇವುಗಳನ್ನು ಸೇರಿಸಿದ್ವಿ ಅಂದರೆ ಒಟ್ಟು ಸಂಖ್ಯೆಯಲ್ಲಿ ಸಮಷ್ಟಿಯಾಗಿ 40 ಅಂತ ಬರುತ್ತೆ. ಅಂದರೆ ಈ ಎಲ್ಲವುಗಳಿಂದ ಬಿಡುಗಡೆಯನ್ನು ಪಡೆದು ಶುದ್ಧ ಸತ್ವ ಅಂತಂದರೆ ಮೋಕ್ಷಕ್ಕೆ ಹೋಗ್ತಕ್ಕಂತಹ ಹಾದಿಯನ್ನು ತೋರಿಸೋದೇ ಶ್ರೀನಿವಾಸನ ಪರಮ ಮಂಗಳ ನಾಮ ಅಂತ ಹೇಳ್ತಾರೆ. ಶ್ರೀನಿವಾಸನ ಪರಮ ಮಂಗಳ ನಾಮ ನರಕಸ್ಥರನು ಸಲಹಿತು, ಪಾಮರರ ಪಂಡಿತರೆನಿಸಿ ಪುರುಷಾರ್ಥ ಕೊಡುತ್ತಿಹುದು ಅಂತಾರೆ ಜಗನ್ನಾಥರಾಯರು ಹರಿಕಥಾಮೃತ ಸಾರದಲ್ಲಿ. ಪರಮ ಮಂಗಳ ಪರಮಾತ್ಮನ ನಾಮ ಹೇಳ್ತಾ ಹೋದರೆ ಒಮ್ಮೆ ನಾರದರು ಹರಿಕೀರ್ತನೆಯನ್ನು ಮಾಡಿಕೊಂಡು ತಂಬೂರಿ ತಗೊಂಡು ಹೋಗ್ತಾ ಇದ್ರಂತೆ. ಹೋಗ್ತಾ ಇದ್ದಾಗ ನರಕದ ಮೇಲೆ ಹಾಗೇ ಮುಂದೆ ಹೋಗ್ತಾ ಇದ್ದಾರೆ. ಅಲ್ಲಿ ಜೋರಾಗಿ ನಾರಾಯಣ ರಮಾರಮಣ ಮಧುಸೂದನ ಮನಮೋಹನ ಕರುಣಾಘನ ರೇ ನಾರಾಯಣ ರಮಾರಮಣ. ನಾರಾಯಣ ನಾಮ ಕೀರ್ತನೆ ಮಾಡಿದ್ರು ಬಂದು ಮಧುಸೂದನ ಮನಮೋಹನ ಅಂತ ಅಂದ್ಕೊಂಡು ನರಕದ ಮುಂದೆ ಹಾಗೇ ಹೋಗ್ತಾ ಹೋಗ್ತಾ ಕೀರ್ತನೆ ಮಾಡಿದರೆ ನರಕದಲ್ಲಿದ್ದ ಜೀವಿಗಳಿಗೆಲ್ಲ ಉದ್ಧಾರ ಆಗಿಬಿಟ್ರಂತ. ಹರಿನಾಮ ಶ್ರವಣ ಮಾಡಿದ ಪ್ರಭಾವ, ಶ್ರವಣ ಆದಿ ಸಕೃತ್ ಕ್ರಿಯಾ. ಒಮ್ಮೆ ಅದನ್ನು ಕೇಳಿ ಎಂಥ ಪುಣ್ಯ ಬಂತು ಅಂದರೆ ತತ್ಕ್ಷಣದಲ್ಲೇ ಯಮದೂತರು ಅವರನ್ನು ಬಿಡುಗಡೆ ಮಾಡಿ ಕೊಟ್ಟು ಕಳಿಸಿದರು ಅಂತ ಹೇಳ್ತಾರೆ. ಹೀಗೆ ದೇವರ ಅದೊಂದು ಪುರಾಣದಲ್ಲಿ ಬಂದ ಪ್ರಸಂಗ ಇದು. ದೇವರ ನಾಮಸ್ಮರಣೆ, ನಾಮಶ್ರವಣಕ್ಕಿಷ್ಟು ಮಹತ್ವ ಇದೆ. ಅದಕ್ಕೋಸ್ಕರ ಶ್ರೀನಿವಾಸ ಶ್ರೀನಿವಾಸ ಅಂದರೆ ಸಾಕಂತೆ ಈ ಭವಬಂಧನದಿಂದನೇ ಬಿಡಿಸಿ ಹಾಕಿಬಿಡ್ತಾನೆ ಪರಮಾತ್ಮ. ಅದಕ್ಕೋಸ್ಕರ ದಾಸರಾಯರು ಈ 40 ಬಾರಿ ಶ್ರೀನಿವಾಸನ ನಾಮಸ್ಮರಣೆಯನ್ನು ಮಾಡಿಸಿ ಅನಾಯಾಸವಾಗಿ ನಮಗೆ ಭವದ ಬಂಧ ಇಲ್ಲದೇ ಇರೋ ಹಾಗೆ ಮಾಡಿಸಿಬಿಡ್ತಾರೆ ದಾಸರು. ಹಾಗಾಗಿ ಶ್ರೀನಿವಾಸನ ಹತ್ರ ಪ್ರಾರ್ಥನೆ ಮಾಡಿದ ಒಂದು ಅಪೂರ್ವವಾದ ಕೃತಿ ಬಿಡನೋ ನಿನ್ನಂಗಿರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ. ಇಲ್ಲಿ ಹೇಳ್ತಾರೆ, ಬಡಿಯೋ ಬೆನ್ನಲಿ ಶ್ರೀನಿವಾಸ ಎನ್ನೊಡಲ ಹೊಯ್ಯದಿರೋ ಶ್ರೀನಿವಾಸ. ತಿಮ್ಮಪ್ಪ, ಸಾಧನೆ ಮಾಡಿಕೊಳ್ಬೇಕು ಅಂತ ಸಾಧನಾ ರಂಗವಾದ ಭೂಮಿಯಲ್ಲಿ ಜೀವರನ್ನು ಕಳಿಸಿದ್ದಿ. ನಾವೆಲ್ಲ ಹುಟ್ಟಿದ್ದೇವೆ. ಹುಟ್ಟಿದಾಗ ನಾವು ತಪ್ಪು ಮಾಡ್ತೀವಿ. ತಪ್ಪು ಮಾಡಿದಾಗ ಪರಮಾತ್ಮ ತಿದ್ದುತ್ತಾನೆ, ಬಂದು ಆಯಾಯ ಕಾಲಕ್ಕೆ ಬಂದು ತಪ್ಪು ಮಾಡಿದಾಗ ಶಿಕ್ಷಿಸಿ ಮತ್ತೊಮ್ಮೆ ಇದು ಮಾಡಬಾರ್ದು ಅಂತ ತಿದ್ದುತ್ತಾನೆ. ತಾಯಿ ಮಗುವನ್ನು ಶಿಕ್ಷಿಸಿ ಸರಿದಾರಿಗೆ ತರೋ ಹಾಗೆ. ಅದಕ್ಕೆ ದಾಸರು ಹೇಳ್ತಾರೆ, ಬಡಿಯೋ ಬೆನ್ನಲಿ ಶ್ರೀನಿವಾಸ. ನೀನು ಹೊಡೆಯೋ ಹಾಗಿದ್ರೆ ಸ್ವಾಮಿ ನಾನು ಬೆನ್ನ ಮೇಲೆ ಹೊಡೆಯಪ್ಪ ನೀನು, ಯಾಕೆಂದರೆ ಚೂರಾದರೂ ಬೆನ್ನು ತಡ್ಕೊಳ್ಳುತ್ತೆ ಪೆಟ್ಟನ್ನು, ಆದರೆ ನಾನು ಹೊಟ್ಟೆ ತಡ್ಕೊಳ್ಳೋಲ್ಲ ಅಂತ ಹೇಳ್ತಾರೆ. ಎನ್ನೊಡಲ ಹೊಯ್ಯದಿರೋ ಶ್ರೀನಿವಾಸ. ಯಾಕೆ? ನಾ ಬಡವ ಕಾಣೆಲೋ ಶ್ರೀನಿವಾಸ, ನಾನು ಬಹಳ ದೀನ ಅಂತ ಹೇಳ್ತಾರೆ ದಾಸರು. ಯಾಕೆ ಅಂತಂದರೆ ಇಲ್ಲಿ ಬಂದಾಗ ನಮ್ಮದು ಅಂತ ಯಾವುದೂ ಇಲ್ಲ, ಹೋಗಬೇಕಾದರೂ ಕೂಡ ನಮ್ಮದು ಅಂತ ಯಾವುದು ಇರೋದೂ ಇಲ್ಲ. ಅದಕ್ಕೋಸ್ಕರ ನಾನೊಬ್ಬ ಪಾಮರ ನಮ್ಮ ಪರವಾಗಿ ಪ್ರಾರ್ಥನೆ ಮಾಡೋದು. ನಾ ಬಡವ ಕಾಣೆಲೋ ಶ್ರೀನಿವಾಸ, ನಿನ್ನ ಒಡಲ ಹೊಕ್ಕೇನೋ ಶ್ರೀನಿವಾಸ. ಹಾಗಾಗಿ ಎಷ್ಟೇ ಕಷ್ಟ ಬರಲಿ, ಸುಖವಾಗಲಿ ಬಹು ದುಃಖವಾಗಲಿ, ಸಖ ನೀನಾಗಿರು ಪಾಂಡುರಂಗ. ನಿಖಿಲಾಂತರ್ಗತ ವ್ಯಾಸ ವಿಠಲ ತ್ವನ್ಮುಖ ಪಂಕಜ ತೋರೋ ಪಾಂಡುರಂಗ ಅಂತ ಹೇಳ್ತಾರೆ. ಹಾಗೆ ಎಷ್ಟೇ ಕಷ್ಟ ಬರಲಿ, ಸುಖ ಬರಲಿ, ಏನು ಮಾಡಿದ್ರೂ ಕೂಡ ಕೊನೆಗೆ ಬಂದು ಸೇರೋದು ನಿನ್ನ ಹೊಟ್ಟೆಯನ್ನೇ. ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇಚಯ ಅಂತ ಹೇಳ್ತಾರೆ ಟೀಕಾರಾಯರು. ಜೀವರೆಲ್ಲ ಸುತ್ತಿ 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 ಬೆಂದು ಬಳಲಿದ್ದಾಗ ಅವರನ್ನು ತಗೊಂಡು ಹೋಗಿ ಮತ್ತೆ ಆಯಾಸ ಪರಿಹಾರ ಆಗಲಿ ಅಂತ ಮಹಾಪ್ರಳಯ ಮಾಡಿ ದೇವರು ತನ್ನ ಹೊಟ್ಟೆ ಒಳಗಡೆ ಇಟ್ಕೊಂಡ್ಬಿಡ್ತಾನಂತೆ ಜೀವರನ್ನೆಲ್ಲ. ಹಾಗಾಗಿ ನಿನ್ನ ಒಡಲ ಹೊಕ್ಕೇನೋ ಶ್ರೀನಿವಾಸ. ಇಷ್ಟೆಲ್ಲ ಮಾಡಿಕೊಂಡು ತಪ್ಪು ಮಾಡಿದಾಗ ಸರಿದಾರಿಗೆ ತಿದ್ದಿ ಅನುಗ್ರಹ ಮಾಡಿದೆಯಲ್ಲ, ನಿನ್ನ ಕಾರುಣ್ಯ ಬಹಳ ದೊಡ್ಡದು ಅಂತ ಹೇಳ್ತಾರೆ. ಆಮೇಲೆ ಹೇಳಬೇಕಾದ್ರೆ
ತಿರುಪತಿಯ ತಿಮ್ಮಪ್ಪನ ಅನುಗ್ರಹ ಪಡೆದ ಮಹಾನುಭಾವರವರು ತಿರುಪತಿ ಕ್ಷೇತ್ರದಲ್ಲಿ ಹೋಗಿದ್ದಕ್ಕೆ ಅವರ ಜೀವನನೇ ಅದ್ಭುತವಾಗಿ ಪರಿವರ್ತನೆ ಆಗುತ್ತೆ. ಬಹಳ ಬಡತನದಲ್ಲಿದ್ದವರು ಪಾಪ ದಾಸರು. ಮನೆಯಲ್ಲಿ ಏನೋ ಒಮ್ಮೆ ಹೀಗೆ ಮಾತಿಗೆ ಮಾತು ಬಂದು ಅತ್ತಿಗೆ ಬಹಳ ಕಟುವಾದ ಮಾತಾಡಿಬಿಡ್ತಾಳೆ. ವೈನಿ, ಬಿಸಿಲಲ್ಲಿ ಹೋಗಿ ಬಂದಿನ್ರಿ, ಸ್ವಲ್ಪ ಕುಡಿಲಿಕ್ಕೆ ಒಂದಿಷ್ಟು ಮಜ್ಜಿಗೆ ಕೊಡ್ರಿ ಅಂತ ಕೇಳ್ತಾರೆ ದಾಸರು. ಮಜ್ಜಿಗೆ ಬೇಕೇನೋ ನಿಂಗೆ? ಮಜ್ಜಿಗೆ ಏನೂ ಕೆಲಸ ಮಾಡಲ್ಲ, ಬಂದು ಇವಾಗ ಮಜ್ಜಿಗೆ ಕೇಳ್ತೀಯ ಅಂತ. ಇಡೀ ಮನೆ ಕೆಲಸ ಎಲ್ಲ ದಾಸರೇ ಮಾಡಬೇಕಂತ ಪಾಪ. ಅಷ್ಟೆಲ್ಲ ಮಾಡಿಕೊಂಡು ಸಣ್ಣ ವಯಸ್ಸಲ್ಲಿ ತಂದೆ ತಾಯಿ ಹೋಗಿಬಿಟ್ಟಿದ್ದಾರೆ. ಅನಾಥರು. ಅಣ್ಣ ಅತ್ತಿಗೆನೇ ತಂದೆ ತಾಯಿ ಸ್ಥಾನದಲ್ಲಿರಬೇಕು, ಅವರೇ ನೋಡಲಿಲ್ಲ. ಅಣ್ಣಾದರೂ ಸ್ವಲ್ಪ ನೋಡ್ತಾ ಇದ್ದ, ಅತ್ತಿಗೆ ಅಂತೂ ಕೇಳಲೇ ಇಲ್ವಂತೆ. ಅಂಥ ಮನಸ್ಸಿತ್ತು ಆಕೆಗೆ. ಆಕೆ ಅಂದುಬಿಟ್ಲು, ಒಂದು ಮಜ್ಜಿಗೆಗೆ ಕೇಳಿದ್ದಕ್ಕೆ ಇಷ್ಟೆಲ್ಲ ಕಟುವಾದ ಮಾತಾಡಿದರೆ ಅವ್ರು ಅಂದ್ಕೊಂಡ್ರಂತ, ಏನು ತಿಮ್ಮಪ್ಪ, ಒಂದು ಲೋಟ ಮಜ್ಜಿಗೆಗೆ ಇಷ್ಟು ಕಷ್ಟಪಡಬೇಕಾಯ್ತೆ ನಾನು ಹುಟ್ಟಿ ಬೆಳೆದ ಮನೆಯಲ್ಲೇ ನಮ್ಮ ತಾಯಿ ಇದ್ದಾಗ ಎಷ್ಟು ಪ್ರೀತಿಯಿಂದ ಕೊಡೋರು. ಒಂದು ಲೋಟ ನೀರು ಮಜ್ಜಿಗೆ ಭಾಳ ಆಯಾಸ ಆಗಿ ಹೋಗಿದೆ, ಬಿಸಿಲಲ್ಲಿ ಬಂದಿದ್ದೀನಿ ಅಂತ ಇಂಥ ಕ್ಷುದ್ರ ಮಾತುಗಳನ್ನು ಕೇಳಿಸ್ಕೊಳ್ತಾ ಪರಿಸ್ಥಿತಿ ಬಂತಲ್ಲ, ಇನ್ನು ಬೇಡವೇ ಬೇಡ. ಆದರೆ ನಿನ್ನ ಅನುಗ್ರಹ ಆಗಬೇಕು, ನಿನ್ನ ಅನುಗ್ರಹ ಪಡ್ಕೊಂಡ್ರೇ ಮತ್ತೆ ಮರಳಿ ಬರ್ತೇನೆ, ಇಲ್ಲ ಅಂದರೆ ಪ್ರಾಣವನ್ನೇ ಬಿಟ್ಟು ಬಿಡ್ತೀನಿ ಅಂತ ತಿಮ್ಮಪ್ಪನ ಬೆಟ್ಟಕ್ಕೆ ಹೋದವರು ಆ ಮಹಾನುಭಾವರು. ಅಲ್ಲಿ ಶ್ರೀನಿವಾಸ ದೇವರು ಅವರ ಅನುಗ್ರಹ ಮಾಡಿ ಪ್ರಸನ್ನ ವೆಂಕಟ ಅಂತ ಹೇಳಿ, ಪ್ರಸನ್ನ ವೆಂಕಟ ಯಸ್ಯ ಸಹ ಪ್ರಸನ್ನ ವೆಂಕಟ ಅಂತ, ಯಾರಿಗೆ ತಿಮ್ಮಪ್ಪ ಪ್ರಸನ್ನನಾಗಿದ್ದಾನೋ ಅವರು ಪ್ರಸನ್ನ ವೆಂಕಟರು ಅಂಥೇಳಿ ವೆಂಕಟನನ್ನೇ, ವೆಂಕಟೇಶ್ವರನನ್ನೇ ಪ್ರಸನ್ನನನ್ನಾಗಿ ಮಾಡ್ಕೊಂಡ್ಬಿಟ್ರು ಮಹಾನುಭಾವರು. ಹಾಗಾಗಿ ಅವರು ಹೇಳ್ತಾರೆ, ಪಂಜು ಪಿಡಿವೆನೋ ಶ್ರೀನಿವಾಸ ನಿನ್ನ ಎಂಜಲ ಬಳಿದುಂಬೆ ಶ್ರೀನಿವಾಸ. ತಿಮ್ಮಪ್ಪ, ನಿನ್ನ ಉತ್ಸವ ಆಗೋ ಕಾಲಕ್ಕೆ ಪಂಜು ಅಂದರೆ ದೀಪದ ದೊಂದೆಯನ್ನು ಹಿಡ್ಕೊಂಡು ಬರ್ತೀನಿ. ಅದಾದಮೇಲೆ ನಿನ್ನ ನೈವೇದ್ಯ ಎಲ್ಲ ಆಗಿ ಆದಮೇಲೆ ಕೊನೆಗೆ ತಾಂಬೂಲವನ್ನು ಅರ್ಪಣೆ ಮಾಡ್ತಾರೆ ಪರಮಾತ್ಮನಿಗೆ. ನೀ ತಾಂಬೂಲ ಸ್ವೀಕಾರ ಮಾಡೋ ಕಾಲಕ್ಕೆ ಎಂಥ ತಾಂಬೂಲ ಅದು? ಚಂಚಲಾಕ್ಷಿ ಮೋದದಿ ಮಡಿಚಿ ಕೊಡುತ್ತಾಳೆ ತಾಂಬೂಲವ ಕೊಳ್ಳೋ, ತಮನ ಮರ್ದನನೇ ಕಮಲವದನನೇ ತಾಂಬೂಲವ ಕೊಳ್ಳೋ. ಲಕ್ಷ್ಮೀದೇವಿ ಪ್ರೀತಿಯಿಂದ ಮಡಿಸಿ ನಿನಗೆ ಅಂತ ಕೊಡ್ತಾಳಲ್ಲ, ಅಂಥ ತಾಂಬೂಲ ಸ್ವೀಕಾರ ಮಾಡಿದಾಗ ಅದರ ಉಚ್ಛಿಷ್ಟವನ್ನು ಬೇರೆ ಎಲ್ಲಾದರೂ ಹೊರಗೆ ಹಾಕ್ತೀನಿ ಅಂತಂದರೆ ಪೀಕದಾನಿ ಅಂತ ಕರೀತಾರೆ. ಅಂದರೆ ರಾಜ ಮಹಾರಾಜರು ಹಾಗೆ ಇಟ್ಕೊಂಡಿರೋರು. ನೀನಂತೂ ರಾಜಾಧಿರಾಜ ಗೋವಿಂದ ನೀನು. ಹಾಗಾಗಿ ಅದನ್ನು ಇಟ್ಕೊಂಡು ನೀನು ಯಾವಾಗ ಉಚ್ಛಿಷ್ಟವನ್ನು ಹಾಕ್ತೀಯಂತ ನಾನು ಕಾಯ್ತಾ ಇರ್ತೀನಿ. ನಿನ್ನ ಎಂಜಲ ಬಳಿದು ಉಂಬೆ ಅದನ್ನು ಊಟ ಮಾಡ್ತೀನಿ ಸ್ವಾಮಿ. ನಾ ಸಂಜೆ ಉದಯಕ್ಕೆ ಶ್ರೀನಿವಾಸ ಕಾಳಂಜಿಯ ಪಿಡಿವೆ. ಹಗಲಾಗಲಿ ರಾತ್ರಿ ಆಗಲಿ ನಿನ್ನ ಉತ್ಸವದಲ್ಲಿ ಬಂದು ಕಾಳಂಜಿ ಅಂತಂದರೆ ಅದು ದೀಪದ ಏನು ದೊಂದಿ ಇರುತ್ತಲ್ಲ ಅದನ್ನು ಹಿಡ್ಕೊಂಡು ನಾನು ಬರ್ತೀನಿ ಅಂತ, ಆ ಪಂಜನ ಹಿಡ್ಕೊಂಡು ಬಂದು ಉತ್ಸವದಲ್ಲಿ ಭಾಗವಹಿಸ್ತೀನಿ ಅಂತ ಹೇಳ್ತಾರೆ ದಾಸರಾಯರು. ಇದು ಒಂಥರ ತಿಮ್ಮಪ್ಪನ ವೈಭವವನ್ನು ಸೂಚಿಸುತ್ತೆ. ಅದರ ಜೊತೆಗೆ ಪಂಜು ಪಿಡಿವೇನೋ ಅಂತಂದರೆ ಬರೀ ದೀಪದ ಬೆಳಕು, ಬರೀ ಯಾವುದೋ ತೈಲ ದೀಪ ಅಂತ ಅಷ್ಟೇ ಅರ್ಥ ಮಾಡ್ಕೊಳ್ದೇನೆ ಜ್ಞಾನದೀಪೇನ ಭಾಸ್ವತ, ಜ್ಞಾನದೀಪ ಅಂತ ಅರ್ಥ ಮಾಡ್ಕೊಳ್ಬೇಕು. ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ಅಂತ ಹೇಳ್ತಾರೆ. ನಿಜವಾಗ್ಲೂ ದೀಪ ಯಾವುದು ಅಂದರೆ ಜ್ಞಾನವೇ. ಅಜ್ಞಾನದಿಂದ ಜ್ಞಾನದ ಎಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಕ್ಕಂಥದ್ದು. ಹಾಗಾಗಿ ಪರಮಾತ್ಮನ ಜ್ಞಾನ ಅನ್ನುವ ದೀಪದ ಬೆಳಕಿನಲ್ಲಿ ನಾನು ನಡೀತಾ ಹೋಗ್ತೀನಿ. ಆಮೇಲೆ ಎಂಜಲ ಬಳಿದುಂಬೆ ಅಂದರೆ ಏನು ಊಟ ಮಾಡ್ತಾ ಇರ್ತೀವಲ್ಲ ಅದೆಲ್ಲ ಭಗವಂತನ ಉಚ್ಚಿಷ್ಟ ಅಂತಲೇ ತಂದ್ಕೊಳ್ಬೇಕು. ಪರಮಾತ್ಮ ಕೊಟ್ಟಿದ್ದು ಅವನು ನಮಗೇನು ಕೊಡ್ತಾನೆ ಅದೇ ಪರಮಾತ್ಮನ ಎಂಜಲು. ಹಾಗಾಗಿ ನಾವು ಸ್ವೀಕಾರ ಮಾಡೋದು. ಎಂಜಲು ಅಂದರೆ ಏನು? ದೇವರಿಗೆ ನಿವೇದಿತವಾದದ್ದು ಅಂತ ಅರ್ಥ ಉಚ್ಚಿಷ್ಟ ಅಂದರೆ. ಹಾಗಾಗಿ ನಿನ್ನ ಎಂಜಲ ಬಳಿದುಂಬೆ ಶ್ರೀನಿವಾಸ, ಸಂಜೆ ಉದಯಕ್ಕೆ ಶ್ರೀನಿವಾಸ. ಸಂಜೆ ಉದಯಕ್ಕೆ ಅಂದರೆ ಹಗಲಾಗಲಿ ರಾತ್ರಿ ಆಗಲಿ, ಬೆಳಗ್ಗೆ ಎದ್ದಾಗಲೂ ನಿನ್ನ ಸ್ಮರಣೆ, ರಾತ್ರಿ ಮಲಗುವಾಗಲೂ ಕೂಡ ನಿನ್ನ ಸ್ಮರಣೆ. ಅದು ಸಾಮಾನ್ಯ ಅಲ್ಲ, ಜ್ಞಾನಪೂರ್ವಕವಾಗಿ ಏನು ಸ್ಮರಣೆ ಮಾಡ್ತೀವಲ್ಲ ಅದೆಲ್ಲವೂ ನಿನಗೆ ಅರ್ಪಣೆ ಆಗೋ ಥರ ಮಾಡ್ತೀನಿ. ಹಾಗಾಗಿ ನಿನ್ನ ಅಂಗ್ರಿ ಬಿಡೆನೋ ಶ್ರೀನಿವಾಸ ಅಂತ ದಾಸರು ಕೊಂಡಾಡ್ತಾರೆ ಶ್ರೀನಿವಾಸನನ್ನು. ಸತ್ತಿಗೆ ಚಾಮರ ಶ್ರೀನಿವಾಸ ನಾನೆತ್ತಿನಲಿವೇನೋ ಶ್ರೀನಿವಾಸ, ನಿನ್ನ ರತ್ನದ ಹಾವುಗೆ ಶ್ರೀನಿವಾಸ ನಾ ಹೊತ್ತು ಕುಣಿವೆನೋ ಶ್ರೀನಿವಾಸ. ಹೇಳಿದಂತಾಲಿಹೆ ಶ್ರೀನಿವಾಸ ನಿನ್ನಾಳಿಗಾಳಾಗಿ ಹೇ ಶ್ರೀನಿವಾಸ, ಅವರೂಳಿಗವ ಮಾಳ್ಪೆ ಶ್ರೀನಿವಾಸ, ಎನ್ನ ಪಾಲಿಸೋ ಬಿಡದೆ ಶ್ರೀನಿವಾಸ. ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ. ಸತ್ತಿಗೆ ಚಾಮರ ಶ್ರೀನಿವಾಸ. ಸತ್ತಿಗೆ ಚಾಮರ ಅಂದರೆ ಛತ್ರ ಚಾಮರಗಳನ್ನು,
ದೇವರ ಉತ್ಸವ ಬರಬೇಕಾದ್ರೆ ಅದೊಂದು ಅದ್ಭುತ. ತಿಮ್ಮಪ್ಪನ ಉತ್ಸವನೇ ಅದೊಂದು ಅದ್ಭುತ. ದಾಸರಾಯರು ಇನ್ನೊಂದು ಕಡೆ ಹೇಳ್ತಾರೆ, ಜಗನ್ನಾಥದಾಸರು, ತಿಮ್ಮಪ್ಪ ಉತ್ಸವದಲ್ಲಿ ಬರೋ ಕಾಲಕ್ಕೆ ಹೇಗಿರ್ತಾ ಇತ್ತು ಅಂದರೆ, ಭುಜಗರಾಜ ಫಣಿ ಮಣಿಮಂಡಲ ಮಂಡಿತನಾ ಪೇಳಮ್ಮಯ್ಯ ವಿಜಯತರ ದರಾರಿ ಗದಾಂಬುಜಧರ ಭುಜನಾ ಪೇಳಮ್ಮಯ್ಯ ಗಜಚರ್ಮಧರಾದ್ಯ ನಿಮಿಷ ಗಣ ಸೇವಿಪುದು ಪೇಳಮ್ಮಯ್ಯ ಅಜನನಾಭಿಯಲಿ ಪಡೆದು ಚರಾಚರ ಸೃಜಿಸಿ ಪೇಳ್ದ ನೀರಜ ಕಾಣಮ್ಮ ರಥವ ನೇರಿದ ರಥಿಕನ್ಯಾರೇ ಪೇಳಮ್ಮಯ್ಯ. ಆ ಪದಗಳನ್ನು ಕೇಳೋದೇ ಆನಂದ, ಪದಲಾಲಿತ್ಯವೇ ಚಂದ. ಭುಜಗರಾಜ ಫಣಿ ಮಣಿಮಂಡಲ ಮಂಡಿತನ, ಶೇಷಾಸನದ ಮೇಲೆ ಬರ್ತಾ ಇದ್ದಾನೆ. ನಾನಾ ವಿಧ ಶಂಖಚಕ್ರಾದಿಗಳನ್ನು ಧಾರಣೆ ಮಾಡಿದ್ದಾನೆ. ಗಜಚರ್ಮ ಧರಾದಿ ಅನಿಮಿಷ ಗಣ ಸೇವಿಪುದು, ರುದ್ರಾದಿ ದೇವತಾಗಣ ಎಲ್ಲ ಸೇವೆ ಮಾಡ್ತಾ ಇದ್ದೆ. ಎಂಥವನನ್ನು ಸೇವೆ ಮಾಡ್ತಾ ಇದ್ದೆ. ಬ್ರಹ್ಮನಿಗೆ ಉಪದೇಶವನ್ನು ಮಾಡಿ ಮಾರ್ಗದರ್ಶನ ಮಾಡಿದ ಹಯಗ್ರೀವ ಅಭಿನ್ನನಾದ ತಿಮ್ಮಪ್ಪನ ಸೇವೆ ಮಾಡ್ತಾ ಇದ್ದೆ. ಅಂಥ ತಿಮ್ಮಪ್ಪನ ರಥವೇರಿದ ಭಂಗಿಯನ್ನು ನಾನು ಕಣ್ಣಾರೆ ಕಂಡೆ ಅಂತ ಹೇಳ್ತಾರೆ. ಹಾಗೆ ಅವನು ಉತ್ಸವದಲ್ಲಿ ಬರುವ ಕಾಲಕ್ಕೆ ಛತ್ರ, ಚಾಮರ, ವ್ಯಜನ, ದರ್ಪಣ ಎಲ್ಲ ಹಿಡಿದು ಸೇವೆ ಮಾಡ್ತಾ ಇರ್ತಾರೆ. ದಾಸರು ಅದನ್ನೇ ಹೇಳಿದರು, ಸತ್ತಿಗೆ ಚಾಮರ ಶ್ರೀನಿವಾಸ ನಾನು ಎತ್ತಿ ನಲಿವೆನೋ ಶ್ರೀನಿವಾಸ. ನನಗೆ ನೆರಳಿಗೆ ಅಂತ ಹಿಡ್ಕೊಳ್ತಕ್ಕಂಥ ಛತ್ರವನ್ನು ಹೊತ್ಕೊಳ್ತೀನಿ, ಎರಡೂ ಕೈಯಾರೆ ಕೈ ಮನ ಮೈಮನ ಎಲ್ಲ ದಣಿಯೋ ಥರ ನಿಮಗೆ ಚಾಮರಗಳನ್ನು ಬೀಸ್ತೇನೆ. ಅದಾದಮೇಲೆ ರತ್ನದ ಹಾವುಗೆ ಶ್ರೀನಿವಾಸ, ರತ್ನದ ಪಾದುಕೆಗಳು, ಹಾವುಗೆ ಅಂತಂತಾರೆ ಪಾದುಕೆಗಳಿಗೆ, ಅಂಥ ಹಾವುಗೆಗಳನ್ನು ತಲೆ ಮೇಲೆ ಇಟ್ಕೊಳ್ತೀನಿ ಶ್ರೀನಿವಾಸ. ಬರೀ ತಲೆ ಮೇಲೆ ಇಟ್ಕೊಳ್ಳೋದಷ್ಟೇ ಅಲ್ಲ, ಅದನ್ನು ಹೊತ್ತುಕೊಂಡು ಮನಸಾರೆ ದಣಿಯುವಂತೆ ಕುಣಿತೀನಿ ಅಂತ ಪ್ರಾರ್ಥನೆ ಮಾಡ್ತಾರೆ. ತಿಮ್ಮಪ್ಪನ ಹತ್ರ ಅರಿಕೆ ಮಾಡ್ಕೊಳ್ತಾರೆ. ಛತ್ರ ಚಾಮರ ಅಂತಂದರೆ ಅದು ಶೇಷದೇವರ ಸನ್ನಿಧಾನ ಪಾತ್ರವಾದದ್ದು. ಒಳಾರ್ಥ ಏನು ಅಂದರೆ ಶೇಷೋ ವ್ಯಾಖ್ಯಾನ ಗೋಚರಂ ಅಂತ. ಯಾವುದಾದ್ರೂ ವಿಷಯಗಳನ್ನು ವ್ಯಾಖ್ಯಾನದ ಬೆಳಕಿನಲ್ಲೇ ನಾವು ಮೂಲ ಅರ್ಥವನ್ನು, ಆಶಯವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಛತ್ರ ಚಾಮರಗಳನ್ನು ಹಿಡ್ಕೊಳ್ತೀವಿ ಅಂತಂದರೆ ಈ ಬೆಳಕಿನಲ್ಲಿ. ಒಂದು ಛತ್ರ ಅಂತಂದರೆ ಶೇಷದೇವರು, ಆಮೇಲೆ ಚಾಮರ ಅಂದರೆ ಹೀಗೆ ಬೀಸ್ತಾ ಇರತ್ತೆ. ಅದರ ಭಾವ ಆಂತರ್ಯ ನೋಡಿದ್ರೆ ಗರುಡ ಅಂತ ಬೇಕಾದ್ರೆ ನಾವು ಅನುಸಂಧಾನ ಮಾಡಬಹುದು. ಹಾಗೆ ಗರುಡಶೇಷರು ಅನ್ನುವ ತತ್ವಾಭಿಮಾನಿಗಳ ಮೂಲಕನೇ ನಿನ್ನ ಹತ್ರ ಬರಲಿಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಶಾಸ್ತ್ರದಲ್ಲಿ ಹೇಳೋದು ಅದನ್ನೇ, ಗರುಡ ಮಾರ್ಗ ಶೇಷ ಮಾರ್ಗ ಅಂತ ಮುಕ್ತಿಗೆ ಹೋಗ್ತಕ್ಕಂಥ ಮಾರ್ಗದ ಬಗ್ಗೆ ಹೇಳ್ತಾರೆ. ಈ ಎರಡರ ಹಿನ್ನೆಲೆ ಈ ಥರ ಅನುಸಂಧಾನ ಮಾಡ್ಬೋದು. ಛತ್ರ ಬಂದರೆ ಶೇಷ, ಚಾಮರ ಬಂದರೆ ಗರುಡ ಅಂತ ಅನುಸಂಧಾನ ಮಾಡಿಕೊಂಡು, ಅಂಥ ತತ್ವಾಭಿಮಾನಿಗಳಿಗೂ ಪ್ರೇರಕನಾದವು ನೀನು. ಅಂಥ ನಿನ್ನನ್ನು ಎತ್ತಿ ನಲಿವೆನೋ, ಮೈಮೇಲೆ ಎತ್ತಿ ಇಟ್ಕೊಂಡು ನಲಿತೀನಿ ಶ್ರೀನಿವಾಸ. ನಿನ್ನ ಆ ಪಾದುಕೆಗಳು ಅಂತ ಏನಿರ್ತಾವೆ, ಪಾದುಕೆಗಳು ಅಂತಂದರೆ ಬರೀ ಸಾಮಾನ್ಯ ಅಲ್ಲ. ಯಸ್ಯಾಂಘ್ರಿ ಪಂಕಜ ರಜಸ್ತವನಂ ಮಹಾಂತೋ ವಾಂಛಂತ್ಯುಮಾಪತಿರಿವಾತ್ಮ ತಮೋನಿಹತ್ಯೈ ಅಂತಾಳೆ ರುಕ್ಮಿಣೀ ದೇವಿ ಪತ್ರದಲ್ಲಿ. ನಿನ್ನ ಪಾದದ ಧೂಳನ್ನು ತಲೆ ಮೇಲೆ ಧಾರಣೆ ಮಾಡೋದರಿಂದ ಅನಂತ ಅನಂತ ಜನ್ಮಗಳಲ್ಲಿ ನಾವು ಉದ್ಧಾರ ಆಗಿ ಹೋಗ್ತೀವಿ ಅಂತ ರುದ್ರಾದಿ ದೇವತೆಗಳೆಲ್ಲ ಪರಮಾತ್ಮನ ಪಾದುಕೆಗಳನ್ನು ತಲೆ ಮೇಲೆ ಧಾರಣೆ ಮಾಡ್ಕೊಳ್ಬೇಕು ಅಂದ್ಕೊಳ್ತಾರೆ. ಹಾಗಾಗಿ ಗರುಡ, ಶೇಷ, ರುದ್ರ ಅಂತ ಅಹಂಕಾರ ತತ್ವದ 3 ಪ್ರಭೇದದ ತತ್ವಾಭಿಮಾನಿಗಳ ಅನುಸಂಧಾನ ಆಯಿತು. ದಾಸರು ಅದನ್ನು ಕೇಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಅಂಥ ಪಾದುಕೆಗಳನ್ನು ತಲೆ ಮೇಲೆ ಹೊತ್ತು ಕುಣಿತೀನಿ ಶ್ರೀನಿವಾಸ. ಮತ್ತು ಹೇಳಿದಂತಾಲಿಹೆ ಶ್ರೀನಿವಾಸ, ನೀನೇನು ಹೇಳ್ತೀಯಲ್ಲ, ನೀನು ಹೇಳಿರೋ ಕ್ರಮದಲ್ಲಿ ನಾನು ಬದುಕ್ತೇನೆ. ಶ್ರುತಿ ಸ್ಮೃತಿಗಳಿಗೆ ಅವುಗಳನ್ನು ರಚನೆ ಮಾಡಿ ಇದರ ಹೇಳಿರೋ ಹಾಗೆ ನೀವು ಬದುಕ್ರಪ್ಪ, ಸಾಕು, ನಾನು ಉದ್ಧಾರ ಮಾಡ್ತೇನೆ ಅಂತ ಪರಮಾತ್ಮ ಹೇಳಿಕೊಟ್ಬಿಟ್ಟಿದ್ದಾನೆ. ಹಾಗಾಗಿ ಹೇಳಿದಂತಾಲಿಹೆ, ನೀ ಹೇಳಿದಂತೆ ನಾನು ನಡ್ಕೊಳ್ತೀನಿ ಶ್ರೀನಿವಾಸ. ಬರೀ ಅಷ್ಟೇ ಅಲ್ಲ, ದೇವರಿಗೆ ಪ್ರೀತಿಯಾಗುವುದು ತನ್ನ ಭಕ್ತರಾದ್ರಲ್ಲ, ತನ್ನ ಏಕಾಂತ ಭಕ್ತರಿಗೆ ಸೇವೆಯನ್ನು ಮಾಡಿದರೆ ಅಂಥವನ್ನ ಪರಮಾತ್ಮ ಪರಿಗ್ರಹ ಮಾಡ್ತಾನೆ, ಅಂಥವನನ್ನು ದೇವರು ಇಟ್ಕೊಳ್ತಾನೆ. ಹಾಗಾಗಿ ನಿನ್ನ ಆಳುಗಳ ಆಳಾಗಿಯೇ ನಿನ್ನ ಭಕ್ತರ ಭಕ್ತನಾಗಿ, ದಾಸರ ಮನೆಯ ಬಂಟನಾಗಿ ಬಾಗಿಲ ಕಾಯುವೆ ಅಂತಾರೆ ಕನಕದಾಸರು. ಹಾಗೆ ನಿನ್ನ ಭಕ್ತರು ಅಂತ ಯಾರಿರ್ತಾರೆ ಅಂಥವರ ಪಾದಧೂಳನ್ನು ತಲೆ ಮೇಲೆ ಧಾರಣೆ ಮಾಡ್ಕೊಳ್ತೇನೆ. ಅವರ ಊಳಿಗವ ಮಾಳ್ಪೆ ಶ್ರೀನಿವಾಸ, ಎನ್ನ ಪಾಲಿಸೋ ಬಿಡದೆ ಶ್ರೀನಿವಾಸ. ಇಷ್ಟೆಲ್ಲ ಮಾಡಿದರೆ ಶ್ರೀನಿವಾಸ ಅಂಥವ್ರನ್ನ ಬಿಡೋದೇ ಇಲ್ವಂತ. ನನ್ನ ಭಕ್ತರನ್ನ ಬಂದು ಸೇವೆ ಮಾಡ್ತೀರಿ, ನೀವು ನನ್ನ ಸೇವೆಗಳನ್ನು ಕಂಡು ಇಂಥ ಅನುಸಂಧಾನ ಮಾಡ್ತೀರಿ ಅಂತಂದರೆ ನೀವು ನಿಮ್ಮನ್ನು ಉದ್ಧಾರ ಮಾಡಲೇಬೇಕು ನಾನು ಅನ್ನೋದು ಪರಮಾತ್ಮನ ಮನಸ್ಸಲ್ಲಿ ಬಂದು ನಮ್ಮನ್ನು ಕೈ ಹಿಡಿದು ಎತ್ತು ಬಿಡ್ತಾನಂತ ಸಂಸಾರ ಸಾಗರದಿಂದ. ಹಾಗಾಗಿ ಬಿಡನೋ ನಿನ್ನಂಘ್ರಿ ಶ್ರೀನಿವಾಸ ಅಂತ ಹರಿಭಕ್ತರ ಅನುಸಂಧಾನವನ್ನು ಮಾಡ್ತಾರೆ. ಮುಂದೆ ಹೇಳ್ತಾರೆ,
ನಿನ್ನ ನಾಮ ಹೋಳಿಗೆ ಶ್ರೀನಿವಾಸ ಕಳ್ಳ ಕುನ್ನಿನಾನಾಗಿ ಹೇ ಶ್ರೀನಿವಾಸ ಕಟ್ಟಿ ನಿನ್ನವರೋದ್ದರೆ ಶ್ರೀನಿವಾಸ ನನಗಿನ್ನು ಲಜ್ಜೇತಕ್ಕೆ ಶ್ರೀನಿವಾಸ ಬೀಸಿಕೊಲ್ಲಲವರೇ ಶ್ರೀನಿವಾಸ ಮುದ್ರೆ ಕಾಸಿ ಚುಚ್ಚಲವರೇ ಶ್ರೀನಿವಾಸ ಮಿಕ್ಕ ಘಾಸಿ ಗಂಜನಯ್ಯ ಶ್ರೀನಿವಾಸ ಎಂಜಲಾಸೆಯ ಬಂಟನ ಶ್ರೀನಿವಾಸ ಹೇಸಿ ನಾನಾದರೆ ಶ್ರೀನಿವಾಸ ಹರಿದಾಸರೊಳು ಪೋಕ್ಯ ಶ್ರೀನಿವಾಸ ಅವರ ಭಾಷೆಯ ಕೇಳಿ ಹೇ ಶ್ರೀನಿವಾಸ ಆವಾಸಿಯ ಸೈರಿಸೋ ಶ್ರೀನಿವಾಸ ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ. ನಿನ್ನ ನಾಮ ಹೋಳಿಗೆ ಶ್ರೀನಿವಾಸ ಕಳ್ಳ ಕುನ್ನಿನಾನಾಗಿ ಹೇ ಶ್ರೀನಿವಾಸ ಅಂತ. ಪರಮಾತ್ಮನ ನಾಮ ಅನ್ನೋದು ಅಷ್ಟು ರುಚಿಕರ ಅಂತ ದೇವರ ನಾಮಸ್ಮರಣೆ ಮಾಡ್ತಾ ಇದ್ದಾರೆ ನೋಡ್ರಿ. ಯಾವುದಾದ್ರೂ ದೊಡ್ಡ ದೊಡ್ಡ ಸಂತವಾಣಿ ದಾಸವಾಣಿಯ ಕಾರ್ಯಕ್ರಮಗಳಲ್ಲಿ ವಿಠ್ಠಲ 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 ಅಂತ ಬರೀ ವಿಠ್ಠಲ ನಾಮಸ್ಮರಣೆ ಮಾಡ್ತಾ ಇದ್ರೇ ಎಂಥ ವ್ಯಕ್ತಿಯಾಗಲಿ ಆ ಶಬ್ದಕ್ಕೇನೆ ಆ ಪದಕ್ಕೇನೆ ಮೈಮನ ಎಲ್ಲ ಕುಣಿಲಿಕ್ಕೆ ಪ್ರಾರಂಭ ಆಗುತ್ತೆ. ಅದನ್ನ ಕೇಳ್ತಾ ಇದ್ದರೆ ಏನೋ ಒಂದು ಆನಂದ. ವಿಠ್ಠಲ ವಿಠಲ ವಿಠ್ಠಲ ವಿಠಲ ವಿಠ್ಠಲ ವಿಠಲ ಅಂತ ಅದು ಬಿಡಿಸಿ ಬಿಡಿಸಿ ಬರೀ ಒಂದೇ ಒಂದು ಪರಮಾತ್ಮನ ವಿಠ್ಠಲ ಅನ್ನೋ ಶಬ್ದವನ್ನೇ ನಾನಾ ವಿಧವಾಗಿ ನಿರೂಪಣೆ ಮಾಡ್ತಾ ಹೋದರೆ ಕೇಳುಗ ಕುಣಿಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾನೆ. ದೇಹದಲ್ಲಿ ಶಕ್ತಿ ಇಲ್ಲದೆ ಇರೋರು ಮೈಯೆಲ್ಲ ಕುಣಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಷ್ಟು ರುಚಿಕರ ಪರಮಾತ್ಮನ ನಾಮಸ್ಮರಣೆ, ಅಷ್ಟು ಅದ್ಭುತ ಅದು. ಹಾಗಾಗಿ ನಿನ್ನ ನಾಮ ಹೋಳಿಗೆ ಶ್ರೀನಿವಾಸ ಕಳ್ಳ ಕುನ್ನಿ ನಾನಾಗಿ ಹೇ ಶ್ರೀನಿವಾಸ. ಹೋಳಿಗೆಯನ್ನು ತಿನ್ನಲಿಕ್ಕೆ ಅಂತ ನಾಯಿ ಬಂತು ಅಂತಂದರೆ ಅದನ್ನು ಹೊಡೆದು ಹೊರಗಡೆ ಹಾಕ್ತಾರೆ. ಜೀವರ ಪರಿಸ್ಥಿತಿಯು ಹಾಗೇ ಆಗಿದೆ ಅಂತಾರೆ ದಾಸರಾಯರು. ಯಾಕೆ ಅಂದರೆ ನಾಯಿ ಯಾವುದ್ಯಾವುದೋ ಪದಾರ್ಥಗಳನ್ನು ಸ್ವೀಕಾರ ಮಾಡುತ್ತೆ. ಅಶುದ್ಧವಾದ ಅಶುಚಿಯಾದ ಪದಾರ್ಥಗಳನ್ನೆಲ್ಲ ಮುಟ್ಟಿ ಮುಟ್ಟಿ ಬರುತ್ತೆ. ನಾನು ಎಲ್ಲೆಲ್ಲಿ ಯಾವುದ್ಯಾವುದೋ ಜನ್ಮದಲ್ಲಿದ್ದೆ, ಹೇಗೇಗೋ ಬಂದೆ, ಇಂಥ ಜನ್ಮ ಕೊಟ್ಟಾಗಲೂ ಕೂಡ ಸರಿಯಾಗಿ ಸಾಧನೆಗೆ ಅಂತ ತೊಡಗಿಸ್ಕೊಳ್ಳಿಲ್ಲ, ಆವಾಗ ಅಶುದ್ಧ ಆದೆ, ನಾಯಿಯ ಶ್ವಾನದಂತೆ ದಿನವ ಕಳೆವೆನು ಅಂತಾರೆ. ಹಂಗಾಯ್ತು. ಏನಪೇ ಹೇಳಲಿ ದೇವ ನಾಮಾಡಿದ ಕರ್ಮ ನಾನಾ ವಿಚಿತ್ರವೈ ಶ್ರೀನಿವಾಸ ಹೀನ ಜನರೊಳಗಾಟ ಶ್ವಾನಾದಿಗಳ ಕೂಟ ಜ್ಞಾನವಂತನ ಮಾಡೋ ಜಾನಕಿ ರಮಣ. ಆ ನಾಯಿಗಳು ಅಂಥ ವ್ಯಕ್ತಿಗಳ ಜೊತೆಗೆ ಸೇರಿಬಿಟ್ಟು ನಮ್ಮ ಬುದ್ಧಿಯೂ ಹಾಗೋಗಿದೆ. ಅದಕ್ಕೋಸ್ಕರ ನಮ್ಮ ಪರವಾಗಿ ದಾಸರ ಪ್ರಾರ್ಥನೆ ಮಾಡ್ತಾರೆ. ಇಷ್ಟೆಲ್ಲ ಬಳಲಿ ಆದಮೇಲೆ ಕೊನೆಗೆ ಒಂದು ಪರಿಶುದ್ಧವಾದ ಪದಾರ್ಥ ಸಿಗುತ್ತೆ ಅಂತ ನಾನು ಬಂದೆ. ಅದು ಪರಿಶುದ್ಧವಾದ ಪದಾರ್ಥ ಯಾವುದಂದ್ರೆ ಹೋಳಿಗೆ ಥರ ಇರೋ ನಿನ್ನ ನಾಮ. ನಿನ್ನ ನಾಮ ಹೋಳಿಗೆ ಶ್ರೀನಿವಾಸ. ಅದನ್ನು ಕದಿಲಿಕ್ಕೆ ಅಂತ ಬಂದ ಒಬ್ಬ ಕುನ್ನಿ ನಾನು. ಇಂಥ ಪರಿಸ್ಥಿತಿಯಲ್ಲಿ ಬಂದಾಗ ಯಾರಾದರೂ ಕಟ್ಟಿ ಹಾಕಿ ಬಡಿದ್ರೆ ಕದಿಲಿಕ್ಕೆ ಅಂತ ನಾಯಿನ ಬಡಿತಾರಲ್ಲ, ಹಾಗೆ ನಮ್ಮನ್ನೇನಾದರೂ ಬಡಿದ್ರು ಅಂತಂದರೆ ನನಗೇನು ನಾಚಿಕೆ ಇಲ್ಲ ಶ್ರೀನಿವಾಸ ಅಂತ. ಯಾಕೆ ಅಂತಂದರೆ ಏನು ಮಾಡಿದ್ರು ಬಂದು ಕೊನೆಗೆ ಸೇರಬೇಕಾದದ್ದು ನಿನ್ನನ್ನೇ. ನಿನ್ನನ್ನು ಬಿಟ್ಟು ಬೇರೆ ಇನ್ನೂ ಗಮ್ಯಸ್ಥಾನ ಅಂತ ಬೇರೆ ಯಾವುದೂ ಇಲ್ಲ. ಹಾಗಾಗಿ ಹೊಡೆದ್ರೆ ಹೊಡೀಲಿ, ಬಡಿದ್ರೆ ಬಡೀಲಿ ಅಂತ ಅನೇಕ ವಿಧವಾದ ಕಷ್ಟವನ್ನು ಕಂಡ ಪರಿತಾಪಪಟ್ಟ ವ್ಯಕ್ತಿ ಕೊನೆಗಿಂಥ ಪರಿಸ್ಥಿತಿ ಒದಗಿಬಿಡ್ತಾನೆ. ಏನಾದರೂ ಆಗಲಪ್ಪ, ಕೆಲಸ ಆದರೆ ಸಾಕಿರತ್ತೆ ಅಂತ. ಹಾಗೆ ಜಂಜಾಟಗಳಲ್ಲಿ ಬೆಂದು ನೊಂದು ಬಳಲಿದ ಜೀವರು ಕೊನೆಗೆ ಏನು ಮಾಡಿದ್ರೂ ಪರವಾಗಿಲ್ಲ, ಹರಿನಾಮನೇ ನನಗೆ ಮುಖ್ಯ, ಹಾಗಾಗಿ ಹರಿನಾಮ ಸಂಕೀರ್ತನೆ ಮಾಡ್ತೀನಿ ಅಂತ ಅಂದ್ಕೊಂಡು ಪರಮಾತ್ಮನ ನಾಮಸ್ಮರಣೆಗೆ ತೊಡಗಿಬಿಡ್ತಾರೆ. ಬೀಸಿಕೊಲ್ಲಲವರೇ ಶ್ರೀನಿವಾಸ ಮುದ್ರೆ ಕಾಸಿ ಚುಚ್ಚಲವರೇ ಶ್ರೀನಿವಾಸ. ಆಮೇಲೆ ನಾ ಮಾಡಿದ ಪಾಪಕರ್ಮಗಳಿಗೆಲ್ಲ ಯಮಲೋಕದಲ್ಲಿ ಯಮದೂತರು ಶಿಕ್ಷೆ ವಿಧಿಸ್ತಾರೆ. ಭತ್ತವನ್ನು ಬೀಸಿದಂಗೆ ಬೀಸಿಬಿಡ್ತಾರೆ ಆ ಜೀವನ ಯಾತನಾ ದೇಹವನ್ನು ಇಟ್ಕೊಂಡು. ಆಮೇಲೆ ಮುದ್ರೆ ಕಾಸಿ ಚುಚ್ಚಲವರೇ, ಬೇರೆ ಬೇರೆ ಶೂಲಗಳಿಂದ ಚುಚ್ಚುತ್ತಾರೆ ಆ ದೇಹವನ್ನು. ಅವನಿಗೆ ದುಃಖ ಆಗ್ತದೆ. ಇಷ್ಟೆಲ್ಲ ಆಗ್ಲಪ್ಪ, ನಾನು ಅದು ಯಾವುದಕ್ಕೂ ಹೆದರ್ಕೊಳ್ಳಲ್ಲ. ಯಾಕೆ ಅಂದರೆ ನನಗೊಂದು ಭರವಸೆ ಇದೆ, ಶ್ರೀನಿವಾಸನ ಹೆಸರಿದೆ ಅನ್ನುವ ಒಂದು ದೃಢವಾದ ವಿಶ್ವಾಸ ಇದೆ. ಎಂಜಲ್ ಆಸೆಯ ಬಂಟನ, ಈ ಯಾವ ಘಾಸಿಗೂ ನಾನು ಅಂಜಿಕೊಳ್ಳಲ್ಲ. ಯಾಕೆ ಅಂದರೆ ನಿನ್ನ ನಾಮಸ್ಮರಣೆ ಅನ್ನೋದೇನಿದೆಯಲ್ಲ ಅದು ನನ್ನ ಇಲ್ಲಿಂದನೇ ಹೊರಗೆ ಹಾಕಿಬಿಡತ್ತೆ. ಹೇಗೆ ನಾರದರ ನಾಮಸ್ಮರಣೆಯಿಂದ ನರಕಸ್ಥರು ಹೊರಗೆ ಬಂದರೋ, ಎಂಥದ್ದೇ ಯಾತನೆಗೊಳಗಾದರೂ ಕೂಡ ನಿನ್ನ ನಾಮ ಅನ್ನೋದನ್ನು ನೀನೇ ಹಾಕೋ, ನಿನ್ನ ಹಂಗೆ ಹಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತ ದಾಸರು ಹೇಳ್ತಾರೆ. ಕರಿಮಕರಿಗೆ ಸಿಕ್ಕು ಮೊರೆ ಇಡುತ್ತಿರುವಾಗ ಆದಿಮೂಲ ಎಂಬೋ ನಾಮವೇ ಕಾಯ್ತೋ, ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ
ಒಂದಿದ್ದರೆ ಸಾಕೋ ನೀನ್ಯಾಕೋ ನಿನ್ನ ಹಂಗ್ಯಾಕೋ. ನೀನು ಒಂದೇ ನಾಮ ಸಾಕು ಅಂತಾರೆ ದಾಸರು, ಪುರಂದರದಾಸರು. ಹಾಗೆ ಎಂಜಲಾಸೆಯ ಬಂಟನ, ಎಂಜಲಾಸೆ ನಮಗೆ ಯಾವುದು? ತೇನ ತ್ಯಕ್ತೇನ ಭುಂಜೀಥಾಹ, ಪರಮಾತ್ಮ ಕೊಟ್ಟಿದ್ದೇ ಅದೇ ಎಂಜಲು, ಅದೇ ಅವನ ಉಚ್ಚಿಷ್ಟ. ಅದಕ್ಕೋಸ್ಕರ ಕಾಯ್ತಾ ಇದ್ದ ಬಂಟ ನಾನು ಬಿಡೆನೋ ನಿನ್ನಂಗಿರಿ. ಹೇಸಿ ನಾನಾದರೆ ಶ್ರೀನಿವಾಸ ಹರಿದಾಸರುಳು ಪೊಕ್ಕೆ. ನಾನು ಹೇಸಿ ಅಂತಂದರೆ ನನ್ನ ಕಂಡ್ರೆ ದೂರ ಹೋಗ್ತಕ್ಕಂತಹ ವ್ಯಕ್ತಿಯೇ ನಾನು. ಅಂಥ ಕ್ಷುದ್ರ ಪಾತಕಿಗಳ ಮಧ್ಯದಲ್ಲಿ ಬಂದುಬಿಟ್ಟೆ. ಆದರೆ ಇವಾಗ ಉದ್ಧಾರ ಆಗಬೇಕು ಅಂತ ಹರಿದಾಸರ ಮಧ್ಯದಲ್ಲಿ ಬಂದಿದ್ದೇನೆ. ಹರಿದಾಸರ ಮಧ್ಯದಲ್ಲಿ ಅಂತಂದರೆ ದೊಡ್ಡವರ ಅಪರೋಕ್ಷ ಜ್ಞಾನಿಗಳ ಕೀರ್ತನೆಗಳನ್ನು ಹಾಡೋದು, ಅವುಗಳನ್ನು ಅನುಸಂಧಾನ ಮಾಡೋದು, ಯಾವ ಭಾವದಲ್ಲಿ ದೇವರನ್ನು ಅವರು ಕಂಡಿದ್ದಾರೆ ಅಂತ ಆ ಭಾವವನ್ನು ತಾವು ಅನುಭವಿಸೋದು, ತೀವ್ರವಾಗಿ ಅದರಲ್ಲಿ ತೊಡಗ್ತಕ್ಕಂಥದ್ದು. ಹರಿದಾಸರುಳು ಪೊಕ್ಕೆ, ದಾಸರಲ್ಲಿ ಹೊಕ್ಕೆ ಅಂದರೆ ದಾಸರಾಯರ ಕೃತಿಗಳ ಚಿಂತನೆಯಲ್ಲಿ ಹೊಕ್ಕೆ ನಾನು. ಅವರ ಭಾಷೆ ಕೇಳಿ ಹೇ ಶ್ರೀನಿವಾಸ, ಅವರ ಮಾತನ್ನು ಕೇಳಿದರೆ ನನಗೆ ಆವಾಗ ಅನ್ನಿಸ್ತು ನವವಿಧ ಭಕ್ತಿಯ ಒಂದು ಪಕ್ವತೆ ಚೂರು 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 ನನ್ನಲ್ಲಿ ಮೂಡ್ಲಿಕ್ಕೆ ಪ್ರಾರಂಭ ಆಯಿತು ಅಂತಾರೆ. ಯಾಕೆ? ದಾಸರು ದೇವರನ್ನು ಭಯದಿಂದ ಸೇವಿಸಿದವರಲ್ಲ. ಸಖ್ಯಂ ಆತ್ಮನಿವೇದನಂ, ಗೆಳೆತನದ ಥರದಲ್ಲಿ ಪರಮಾತ್ಮನನ್ನು ಆಪ್ತ ಸಖ ಅಂತನ್ಕೊಂಡು ಜೊತೆಗಿದ್ದವನು ಯಾವಾಗಲೂ ರಕ್ಷಣೆ ಮಾಡ್ತಾನೆ ಅಂತ ಅನುಸಂಧಾನ ಮಾಡಿದವರವರು. ಹಾಗಾಗಿ ಗೆಳೆಯ ಅನ್ನೋ ಭಾವದಿಂದ ಪರಮಾತ್ಮನ ಮೇಲೆ ಪ್ರೀತಿಯಿಂದ ಮಾತಾಡ್ತಾರೆ, ದೇವರನ್ನು ಬೈತಾರೆ, ನಿಂದಾಸ್ತುತಿಗಳನ್ನು ಮಾಡ್ತಾರೆ, ದೇವರು ಕಾಲೆಳಿತಾರೆ ಕೃತಿಗಳಲ್ಲಿ. ಅದು ತಿಮ್ಮಪ್ಪನಿಗಿನ್ನೂ ಖುಷಿಯಾಗುತ್ತೆ. ಎಲ್ಲರೂ ನನ್ನ ಮೇಲೆ ಭಯದಿಂದನೇ ಹಾಡು ಮಾಡ್ತಾಯಿದ್ರು. ಈ ದಾಸರು ಬಂದ್ಬಿಟ್ಟು ನನ್ನಂಥವನನ್ನು ಗೆಳೆಯನನ್ನಾಗಿ ಮಾಡಿಕೊಂಡು ಆಪ್ತಸಖ ಅಂತ ಭಾವಿಸಿ, ಯಾಕೆಂದರೆ ದ್ವಾಸುಪರ್ಣ ಸಯುಜ ಸಖಾಯ ಅಂತ ಶ್ರುತಿ, ಆ ಶ್ರುತಿಯಲ್ಲಿ ಜೀವ ಅಂದರೆ ಆತ್ಮ ಪರಮಾತ್ಮ ಇಬ್ಬರು ಗೆಳೆಯರು ಅಂತ. ಆತ್ಮನಿಗೆ ಪರಮ ಸಖನಾಗಿ ಕೂತವನೇ ಪರಮಾತ್ಮ. ಹಾಗಾಗಿ ಸಖ್ಯಭಾವದಲ್ಲಿದ್ದು ನಿನ್ನ ಮೇಲೆ ಮಾಡಿ ಏನು ಪದ್ಯ ಇದ್ದಾವಲ್ಲ ಅದರ ಸ್ವಾರಸ್ಯ ಅನುಭವಿಸ್ತಾ ಬಂದೆ ಶ್ರೀನಿವಾಸ. ನಾನು ಆವಾಸಿ, ನಿಜ ಹೇಳಬೇಕು ಅಂದರೆ ನಾನು ಭೂಲೋಕದ ವಾಸಿ ಅಲ್ಲ. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಇಲ್ಲಿ ಬಂದು ಸಾಧನಾ ರಂಗ. ಭೂಮಿ ನಮಗಿದು ಯಾವುದು ಪರ್ಮನೆಂಟ್ ಆಗಿರೋ ಸ್ಥಾನ ಅಲ್ಲ, ಶಾಶ್ವತ ಅಲ್ಲ. ಭರತಖಂಡಕ್ಕೆ ಬರಬೇಕು, ಸಾಧನೆ ಮಾಡಬೇಕು, ನಮ್ಮ ಸಮಯ ಮುಗಿದು ಕೂಡಲೇ ಎದ್ದು ಹೋಗ್ತಾ ಇರಬೇಕು ಇಲ್ಲಿಂದ. ಹಾಗಾಗಿ ನಾನೊಬ್ಬ ಆವಾಸಿ ಅಂದರೆ ಬಾಡಿಗೆದಾರ ಅಂತ ಅರ್ಥ. ಹಾಗಾಗಿ ಬಿಡನೋ ನಿನ್ನಂಗಿರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲು. ಕೊನೆ ಎರಡು ನುಡಿಯಲ್ಲೇ ಹೇಳ್ತಾರೆ, ತಿಂಗಳವನಲ್ಲ ಶ್ರೀನಿವಾಸ ವತ್ಸರಂಗಳವನಲ್ಲ ಶ್ರೀನಿವಾಸ, ರಾಜಂಗಳ ಸವಡಿಪೆ ಶ್ರೀನಿವಾಸ, ಭವಂಗಳ ದಾಟುವೆ ಶ್ರೀನಿವಾಸ, ನಿನ್ನವ ಶ್ರೀನಿವಾಸ ನಾನನ್ಯವನರಿಯೇ ಶ್ರೀನಿವಾಸ, ಅಯ್ಯ ಮನ್ನಿಸೋ ತಾಯ್ ತಂದೆ ಶ್ರೀನಿವಾಸ, ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ, ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ, ನಿನ್ನುಡಿಯ ಜಿತಲ್ಲೋ ಶ್ರೀನಿವಾಸ, ಎನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ, ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ. ಬಹಳ ವಿಶಿಷ್ಟವಾದ ಪದ ಇದು. ತಿಂಗಳವನಲ್ಲ ಶ್ರೀನಿವಾಸ ವತ್ಸರಂಗಳವನಲ್ಲ ಶ್ರೀನಿವಾಸ. ಇಲ್ಲಿ ದಾಸರು ಎಷ್ಟು ವಿಶಿಷ್ಟಾರ್ಥದಲ್ಲಿ ಬಳಸ್ತಾರೆ ಅಂತಂದರೆ, ತಿಂಗಳು ವತ್ಸರಂಗಳು ಅಂತ ಬಳಸ್ತಾರೆ. ಏಕವಚನ ಬಹುವಚನದಲ್ಲಿ ಈ ಪದಗಳನ್ನು ದಾಸರು ಬಳಸ್ತಾರೆ. ಬಹಳ ವಿಶಿಷ್ಟವಾದ ಅರ್ಥ ಇದಕ್ಕೆ. ಏನು ಅಂದರೆ, ವತ್ಸರಗಳು ಅಂತಂದರೆ ವರ್ಷ, ಸಂವತ್ಸರ ಅಂತೇನು ಕರಿತೀವಲ್ಲ ಆ ಥರದ್ದಿದು. ತಿಂಗಳು ಅಂತಂದರೆ ಮಾಸಗಳು. ಈ ಅರ್ಥ ಇಟ್ಕೊಂಡು ಒಂದು ವಿಶಿಷ್ಟವಾದ ಅನುಸಂಧಾನ ನಮ್ಮ ದಾಸರಾಯರ, ಪ್ರಸನ್ನ ವೆಂಕಟರಾಯರ ಮಾತಲ್ಲಿ ಕಾಣುತ್ತೆ. ಏನು ಅಂದರೆ, ತಿಂಗಳವ ಅಂತಂದರೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಅಂತೆಲ್ಲ ಬರುತ್ತಲ್ಲ, ಈ ನಾಮಗಳನ್ನು ತಗೊಳ್ಬೇಕು. ಜ್ಯೇಷ್ಠ ಅಂತ ತೊಗೊಂಡ್ರೆ ನಾನೇನು ಭಾಳ ದೊಡ್ಡವನಲ್ಲ ಸ್ವಾಮಿ ಅಂತಾರೆ. ನಾನು ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರಾದವರು, ಅಂದರೆ ಜೀವರು ಸಾಮಾನ್ಯರಲ್ಲಿ ಸಾಮಾನ್ಯರಾದವರು. ನಾವು ಪಾಮರರು. ತಿಂಗಳವನಲ್ಲ ನಾನೇನು ಜ್ಯೇಷ್ಠ ಅಲ್ಲ. ಅಥವಾ ವತ್ಸರಂಗಳವನಲ್ಲ. ವತ್ಸರ ಅಂತಂದರೆ ಪ್ರಭವೋ ವಿಭವ ಶುಕ್ಲ ಪ್ರಮೋದೋತ ಪ್ರಜಾಪತಿ ಅಂತ ಹೇಳಿ 60 ವತ್ಸರಗಳನ್ನು ಹೇಳುವ ಅದೊಂದು ಪದ್ಯ ಇದೆ. ಅದರಲ್ಲಿ ಬೇರೆ ಬೇರೆ ವತ್ಸರಗಳನ್ನು ತಗೊಂಡಾಗ ನಾನು ವಿಭವ ಅಲ್ಲ. ವಿಭವ ಅಂದರೆ ಸಂಪತ್ತು ಅಂತ. ನಾನೇನು ಭಾಳ ಸಂಪತ್ತಿರ್ತಕ್ಕಂಥವನಲ್ಲ. ಹಂಗನ್ಬಿಟ್ಟು ನನಗೆ ಪ್ರಮೋದ ಇದೆ, ಆನಂದ ಇದೆ ಅಂತಂದ್ರೆ ಏನೂ ಇಲ್ಲ. ಇವತ್ತು ಆನಂದ ಇದೆ ಅಂದರೆ ದುಃಖನೇ ಬಂದಿರ್ತದೆ, ನಾಳೆ ಅಂತೂ ದುಃಖದಲ್ಲೇ ಇದ್ದಿರ್ತೀನಿ. ಹಾಗಾಗಿ ಪ್ರಮೋದವೂ ನನಗೇನಿಲ್ಲ.
ಅಥವಾ ಮಹಾಪರಾಕ್ರಮಿ ನಾನು ಅನ್ನಲಿಕ್ಕೆ ನನ್ನಲ್ಲಿ ಯಾವ ವಿಕ್ರಮ ಇಲ್ಲ. ನಾನು ಸರ್ವಜಿತ್ತೂ ಅಲ್ಲ, ಅಂದರೆ ಎಲ್ಲರನ್ನ ಗೆದ್ದವನೇನೂ ಅಲ್ಲ ನಾನು. ಹಾಗಾಗಿ ತಿಂಗಳವನಲ್ಲ ಶ್ರೀನಿವಾಸ, ವತ್ಸರಂಗಳವನಲ್ಲ ಶ್ರೀನಿವಾಸ, ಆದರೆ ರಾಜಂಗಳ ಸವಡಿಪೆ ಶ್ರೀನಿವಾಸ. ರಾಜಂಗಳ ಅಂದರೆ ದೊಡ್ಡ ಅಂಗಳ ಅಂತ. ದೊಡ್ಡ ಅಂಗಳ ಇರೋದು ಮನೆ ಮುಂದಲ್ಲ, ದೇವಸ್ಥಾನದ ಮುಂದೆ. ದೊಡ್ಡಂಗಳ ಅಂದರೆ ತಿಮ್ಮಪ್ಪನ ಆಲಯವೇ. ತಿರುಪತಿಯ ಆಲಯದ ಅಂಗಳ ಏನಿದೆಯಲ್ಲ, ಅದನ್ನು ಹೋಗಿ ನಾನು ಪರಿಶುದ್ಧ ಮಾಡಬೇಕು. ಶುದ್ಧಿ ಮಾಡೋದು ಅಂತಂದ್ರೆ ಹಂಗಲ್ಲ, ಬಿದ್ದ ಧೂಳನ್ನು ಸವರಿಸೋದು ಅಂತ, ಅದನ್ನು ಒಟ್ಟು ಮಾಡೋದು, ಬದಿಗೆ ಸರಿಸೋದು. ಯಾಕೆ ಆ ಕೆಲಸ ಮಾಡ್ತೀನಿ ಅಂತಂದರೆ, ನಿನ್ನ ಪಾದ ಸೇವೆ ಮಾಡಲಿಕ್ಕೆ ಅಂಥೇಳಿ ಗಂಗಾದಿ ದೇವತೆಗಳು ಬಂದಿರ್ತಾರೆ, ಬ್ರಹ್ಮಾದಿ ದೇವತೆಗಳು, ನದಿ ಅಭಿಮಾನಿಗಳಾಗಲಿ, ತತ್ವಾಭಿಮಾನಿಗಳಾಗಲಿ, ಹರಿದಾಸರು, ದೊಡ್ಡ ದೊಡ್ಡವರು ಬಂದಿರ್ತಾರೆ. ಯಾರ ಯೋಗ್ಯತೆ ಹೇಗಿರುತ್ತೆ ಯಾರಿಗೆ ಗೊತ್ತು. ಹಾಗಾಗಿ ಅಂಥ ಮಹಾನುಭಾವರು ಬಂದಾಗ ಅವ್ರ ಪಾದ ಧೂಳು ಸ್ವಲ್ಪ ತಲೆ ಮೇಲೆ ಬಿದ್ದರಾದರೂ ಉದ್ಧಾರ ಆಗ್ತೀವಿ ನಾವು. ಕೆಂಡ ಕಾಣದೆ ಮುಟ್ಟಿದರೂ ಸರಿ, ಕಂಡು ಮುಟ್ಟಲು ದಹಿಸದಿಪ್ಪುದೆ. ಕೆಂಡ ನೋಡಿ ಮುಟ್ಟೋದು ಸುಟ್ಟೆ ಸುಡತ್ತೆ, ನೋಡದೆ ಕಾಲಿಟ್ಟರು ಸುಟ್ಟೆ ಸುಡತ್ತೆ. ಹಾಗೆ ಹರಿಭಕ್ತರ ದಂಡನ್ನು ಕಂಡು ಹರಿಭಕ್ತರ ಪಾದ ಧೂಳಿಯನ್ನು ತಲೆ ಮೇಲೆ ಧಾರಣೆ ಮಾಡಿಬಿಟ್ರೆ ಪರಮ ಪರಿಶುದ್ಧನಾಗಿ ಹೋಗ್ತಾನೆ ಅಂತ ನಿಜವಾಗ್ಲೂ ದಾಸ್ಯತ್ವವನ್ನು ಪ್ರತಿನಿಧಿಸುವ ಪದಗಳು. ದಾಸರಲ್ಲಿ ಎಷ್ಟು ಅರ್ಥಭಾವ ತನ್ಮಯತೆ ನೋಡ್ರಿ ಇದರಲ್ಲಿ. ಹಾಗಾಗಿ ಹೇಳ್ತಾರೆ, ರಾಜಂಗಳ ಸವಡಿಪೆ ಶ್ರೀನಿವಾಸ, ಇಂಥ ದೇವಸ್ಥಾನದ ಅಂಗಣವನ್ನು ಶುದ್ಧ ಮಾಡಿ. ಇನ್ನೊಂದು ಸಂದೇಶ ಕೊಟ್ಟರು, ದೇವಸ್ಥಾನಗಳಿಗೆ ಹೋದಾಗ ಅಶುಚಿಯಾಗುವ ಥರ ನಾವು ನಡ್ಕೊಳ್ಬಾರ್ದು, ಆ ಭಾಗವನ್ನು ಪರಿಶುದ್ಧವಾಗಿ ಇಟ್ಟಿರಬೇಕು ಅನ್ನೋ ಕಳಕಳಿ ದಾಸರ ಮಾತಲ್ಲಿತ್ತು. ಅದರಲ್ಲೂ ಪ್ರಸನ್ನ ವೆಂಕಟರಾಯರ ಮಾತುಗಳು ಅಂತಂದರೆ ಮಾರ್ಮಿಕವಾದ ಮಾತುಗಳು. ಕಾಲಜ್ಞಾನ ಅಂತ ಒಂದು ಕೃತಿ ಇದೆ, ನೋಡ್ತಾ ಹೋದ್ವಿ ಅಂದರೆ ಇವತ್ತೇನು ನಡೀತಾ ಇದೆ ಇದನ್ನು 250-260 ವರ್ಷಗಳ ಹಿಂದೆನೇ ಬರೆದಿಟ್ಬಿಟ್ಟಿದ್ದಾರೆ ದಾಸರಾಯರು. ಅಷ್ಟು ದೇವರಲ್ಲಿ ಭಕ್ತಿ, ಕಾಲಜ್ಞಾನದ ನಿಖರವಾದ ಆ ಹಿಡಿತ ದಾಸರಾಯರಲ್ಲಿತ್ತು. ಹಾಗಾಗಿ ಸಂದೇಶ ಕೊಡೋದ್ರ ಮೂಲಕ ಹೇಳಿ, ಭವಂಗಳ ದಾಟುವೆ, ಇಂಥ ಭವ ಸಾಗರವನ್ನೇ ನಾನು ದಾಟಿಬಿಡ್ತೀನಿ ಅಂತ ಹೇಳಿ ತಿಮ್ಮಪ್ಪನ ಹತ್ರ ಹೇಳ್ತಾ ಇದ್ದಾರೆ. ಕೊನೆ ನುಡಿ ಹೇಳ್ತಾರೆ, ಇಷ್ಟೆಲ್ಲ ಹೇಳಿದ ಮೇಲೆ, ನಿನ್ನವ ಶ್ರೀನಿವಾಸ, ನಾನು ಅನ್ಯವ ನರಿಯನೋ ಶ್ರೀನಿವಾಸ. ದೇವಾ, ನಾನು ಯಾವತ್ತಿದ್ರೂ ನಿನಗೇ ಸೇರ್ತಕ್ಕಂಥವನು, ನಿನ್ನ ಭಕ್ತನೇ, ನಿನ್ನ ದಾಸರಲ್ಲಿ ದಾಸನಾದವನು. ಅದಕ್ಕೆ ನೀವು ಯಾರ ಕಡೆಯವರು ಅಂತ ಕೇಳಿದ್ರೆ ನಾವು ಭಗವಂತನ ಕಡೆಯವರು ಅಂತಲೇ ಹೇಳಬೇಕು. ಅಲ್ಲಿದೆ, ನಾವಿಲ್ಲಿ ಬಂದಿರೋದು ಅವನ ಕಡೆಯಿಂದನೇ ಬಂದಿದ್ದೀವಿ, ನಾವು ಅವನವರು ಅಂದರೆ ಪರಮಾತ್ಮನ ಕಡೆಯವರು, ಪರಮಾತ್ಮನ ಕಡೆಯವರು ಅಂತ ಹೇಳ್ಕೊಳ್ಬೇಕಂತ. ಹಾಗಾಗಿ ನಿನ್ನವ ಶ್ರೀನಿವಾಸ, ನಿನ್ನವ ಅಂತ ಅಂದ್ಕೊಂಡಿದ್ದಕ್ಕೇನೆ ನನಗೆ ಬೇರೆ ಯಾರು ಅಂತ ಗೊತ್ತೇ ಆಗ್ತಾ ಇಲ್ಲ. ನಮಗೆ ಹಾಗೆ ಇರ್ತದೆ, ನಮ್ಮ ಗುರುಗಳು ಇವರು ಅಂತ ಹೇಳ್ತೀವಿ. ಅನೇಕ ಜನ ಗುರುಗಳಿರ್ತಾರೆ, ಆದರೆ ನಮಗೆ ಯಾರು ಪಾಠ ಮಾಡಿ ಮಾರ್ಗೋಪದೇಶವನ್ನು ತತ್ವ ಮಾರ್ಗದಲ್ಲಿ ನಮ್ಮನ್ನು ಆ ಹಾದಿಗೆ ಹಚ್ಚಿರ್ತಾರೋ, ಅದನ್ನು ಹಿಡಿಸಿರ್ತಾರೋ ಅಂಥವ್ರನ್ನೇ ಗುರುಗಳು ಅಂತ ಹೇಳ್ತೀವಲ್ಲ. ಹಾಗೆ ನಿನ್ನವ ಅಂತ ಹೇಳ್ಕೊಂಡಿದ್ದಕ್ಕೆ ಬೇರೆ ಯಾರೂ ನನಗೆ ಗೊತ್ತಿಲ್ಲ. ಬೇರೆ ಯಾರೂ ಗೊತ್ತಿಲ್ಲ ಅಂದರೆ ಬೇರೆ ದೇವತೆಗಳ ಪರಿಚಯ ಇಲ್ವೇ ಅಂತಂದರೆ ಎಲ್ಲ ದೇವತೆಗಳ ಪರಿಚಯ ಇದೆ. ಆದರೆ ಅವರೆಲ್ಲರೂ ಕೂಡ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ, ಅವರಿಗೆ ಮಾಡಿದ ಪೂಜಾದಿ ಕಾರ್ಯಗಳು ಅಂತರ್ಗತನಾದ ಭಗವಂತನಿಗೆ ಸಲ್ಲುತ್ತಾವೆ ಅನ್ನೋದೇ ನನ್ನ ಬಿಂಬಾನುಸಂಧಾನ. ಇದೇ ನನ್ನ ಶ್ರೇಷ್ಠವಾದ ಚಿಂತನೆ. ಹಾಗಾಗಿ ವಾಸುದೇವಂ ಪರಿತ್ಯಜ್ಯ ಯೋನ್ಯಂ ದೈವಮುಪಾಸತೆ. ಆಚಾರ್ಯರು ಹೇಳ್ತಾರೆ, ಪರಮಾತ್ಮನನ್ನು ಸರ್ವೋತ್ತಮ ಅಂತ ಉಪಾಸನೆ ಮಾಡಬೇಕು. ಹಾಗೆ ಮಾಡದೇನೆ ಬೇರೆ ಥರ ಮಾಡಿದ್ವಿ ಅಂತಂದರೆ, ತುಂಬ ಬಾಯಾರಿಕೆ ಆದವನು ಗಂಗಾ ನದಿ ತೀರಕ್ಕೆ ಹೋಗಿ ನಂಗೆ ತುಂಬ ಬಾಯಾರಿಕೆ ಆಗಿದೆ, ಹಾಗಾಗಿ ನಾನು ನೀರು ಕುಡಿಬೇಕು ಅಂತ ಅಂದ್ಕೊಂಡು ಅಲ್ಲೇ ಬಾವಿಯನ್ನು ತೋಡಿ ಆಮೇಲೆ ಅದರಿಂದ ನೀರು ಬಂದು ಬಾವಿ ತುಂಬಿ ಆಮೇಲೆ ನೀರು ಕುಡಿಬೇಕು ಅಂತ ಬಯಸಿ ತಾನೇನು ಇಂಥ ಕೆಲಸ ಮಾಡ್ತಾನಲ್ಲ, ಅದು ಅಂಥ ಮೂರ್ಖನ ಕಾರ್ಯ ನಮ್ಮದಾಗಿಬಿಡ್ತದೆ. ಹಾಗಾಗಿ ಎಲ್ಲರನ್ನ ಪರಿವಾರತೆಯ ಸರ್ವೋತ್ತಮತ್ವೇನ ಪರಮಾತ್ಮನ ಉಪಾಸನೆ ಮಾಡಬೇಕು ಅಂತ ಇಂಥ ತತ್ವವನ್ನು ಹೇಳ್ತಾರೆ ಆಚಾರ್ಯರು. ದಾಸರು ಅದೇ ಭಾವವನ್ನು ಪ್ರಕಟ ಮಾಡಿದರು. ನಾನು ಅನ್ಯರ ನರಿಯೇ, ಬೇರೆ ಯಾರನ್ನೂ ತಿಳಿದಿಲ್ಲ ಸ್ವಾಮಿ, ಮನ್ನಿಸು ತಾಯಿ ತಂದೆ ಶ್ರೀನಿವಾಸ, ನನಗೆ ತಾಯಿಯೂ ನೀನೇ ತಂದೆಯೂ ನೀನೇ. ಯಾಕೆ, ಅನೇಕ ಜನ್ಮಗಳಲ್ಲಿ ಅನೇಕ ಜನ ತಂದೆ ತಾಯಿಗಳಿರ್ತಾರೆ, ಆದರೆ ಆ ತಂದೆ ತಾಯಿಗಳು ಕೂಡ ಜನ್ಮಾಂತರದಲ್ಲಿ ನಮಗೆ ಸಾಧನೆ ಹಾದಿ ಹಿಡಿಸಿದ್ರು ಅಂತಂದರೆ ಅವ್ರಿಗೆ ವಿಶೇಷವಾದ ಪುಣ್ಯ ಇದೆ. ಹಾಗಾಗಿ ಅವರಲ್ಲೂ ನಿಂತು ಆ ಕಾರ್ಯ ಮಾಡಿಸ್ತಕ್ಕಂಥವನು ನೀನೇನೆ, ಆದರೆ ನಿಜವಾದ ತಂದೆ ತಾಯಿ ನೀನೇ. ಹಾಗಾಗಿ ಪ್ರಸನ್ನ ವೆಂಕಟಾದ್ರಿ, ನನ್ನ ಮೇಲೆ ಪ್ರಸನ್ನನಾಗಿ ಅನುಗ್ರಹ ಮಾಡಪ್ಪ ವೆಂಕಟಾಚಲ ದಯ್ಯ ಅಂತ ಈ ಪ್ರಸನ್ನ ವೆಂಕಟರಾಯರು ಈ ವಿಶಿಷ್ಟವಾದ ಕೃತಿಯಲ್ಲಿ ತಿಮ್ಮಪ್ಪನನ್ನು ಪ್ರಾರ್ಥನೆ ಮಾಡ್ತಾರೆ. ತಿಮ್ಮಪ್ಪ ಅಂತಂದ್ರೆ ಅದು ಎಂಥದ್ದು, ತಿರುಮಲೆಯ ಬೆಟ್ಟದೊಡೆಯ ಅಂತಂದರೆ ಶ್ರೀವೆಂಕಟ ಲಸಚ್ಛೈಲ ವಾಸಿ ದಾಸೀ ಕೃತಾಮರಹ. ಶ್ರೀನಿವಾಸ ಅಂತಂದರೆ ಅದೊಂದು ದೊಡ್ಡ ಕಲ್ಪವೃಕ್ಷ ಇದ್ದ ಹಾಗೆ. ಆ ಕಲ್ಪವೃಕ್ಷದ ನೆರಳಲ್ಲಿ ಹೇಗೆ ದೊಡ್ಡ ಮರದ ನೆರಳಲ್ಲಿ ಎಲ್ಲ ಜೀವರಿರ್ತಾರೋ, ವ್ಯಕ್ತಿಗಳು ಅಲ್ಲಿರ್ತಾರೋ, ಹಾಗೆ ಪರಮಾತ್ಮ ಅನ್ನುವ ಸರ್ವೋತ್ತಮ ಕಲ್ಪವೃಕ್ಷದ ಕೆಳಗೆ
ಎಲ್ಲ ದೇವತೆಗಳು ದೇವಪತ್ನಿಯರೆಲ್ಲ ದಾಸ್ಯತ್ವವನ್ನು ಮಾಡಿಕೊಂಡು ಆ ನೆರಳಲ್ಲೇ ತಾವು ಸಾಧನೆ ಮಾಡಿಕೊಳ್ತಾ ಇದ್ದಾರೆ. ಅಂಥ ವೆಂಕಟಾದ್ರಿಯಲ್ಲೇ ಬೆಳೆದ ಕಲ್ಪವೃಕ್ಷದ ರೂಪದಲ್ಲಿರ್ತಕ್ಕಂಥ ಅಲ್ಲಿ ನಿಂತು ಅನುಗ್ರಹ ಮಾಡುವ ತಿಮ್ಮಪ್ಪ ನಮ್ಮನ್ನು ಉದ್ಧಾರ ಮಾಡಲಿ. ಛಾಯೆಯಾ ಪಾತು ಮಾಂ ನಿತ್ಯಂ. ಎಂಥ ಅನುಗ್ರಹ! ತನ್ನ ನೆರಳನ್ನು ಕೊಟ್ಟು ತಾನಿದ್ದೀನಿ ನಿಮ್ಮ ಜೊತೆಗೆ ಅನ್ನುವ ಭರವಸೆಯನ್ನು ಕೊಟ್ಟು ಅನುಗ್ರಹ ಮಾಡತಕ್ಕಂತಹ ಆ ಶ್ರೀನಿವಾಸ ಅನ್ನುವ ಕಲ್ಪವೃಕ್ಷ ಇದೆಯಲ್ಲ, ಅದು ನಮ್ಮನ್ನು ಯಾವಾಗಲೂ ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಅಂಥ ವಿಶಿಷ್ಟವಾದ ಕೃತಿ ನಮ್ಮ ಪ್ರಸನ್ನ ವೆಂಕಟರಾಯರ ಬಿಡನೋ ನಿನ್ನಂಗಿರಿ ಶ್ರೀನಿವಾಸ ಅನ್ನುವ ಕೃತಿ. ಇಂಥ ಕೃತಿಯ ಅನುಸಂಧಾನದ ಸೇವಾಕರ್ತೃಗಳು ಶ್ರೀಮತಿ ನಾಗರತ್ನಬಾಯಿ ಬಾಲಕೃಷ್ಣಮೂರ್ತಿ ಇವರ ಸ್ಮರಣಾರ್ಥ ಶ್ರೀಮತಿ ಇವರು ಈ ಸೇವೆಯನ್ನು ಮಾಡಿಸಿದ್ದಾರೆ. ಅವರಿಗೂ ಕೂಡ ತಿಮ್ಮಪ್ಪನ ಅನುಗ್ರಹವಾಗಲಿ ಅಂತ ಪ್ರಾರ್ಥನೆ ಮಾಡಿ ಈ ಪುಟ್ಟ ಅನುಸಂಧಾನವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.